ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ತುಂಬಾನೇ ಈಸಿಯಾಗಿ ಮನೆಯಲ್ಲಿ ರುಚಿಯಾಗಿರುವಂತಹ ತೆಂಗಿನಕಾಯಿ ಇದ್ರೆ ಸಾಕು, ನೀವು ರುಚಿಯಾದ ಸ್ವೀಟನ್ನು ಖಂಡಿತ ತಯಾರಿಸ್ಬೋದು. ಕೇವಲ 10ರಿಂದ 15 ನಿಮಿಷದಲ್ಲಿ ಆಗುವಂತಹ ಒಂದು ರೆಸಿಪಿ ಇದು. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ತೆಂಗಿನಕಾಯಿನ ಒಡೆದು ಅದನ್ನು ಒಂದು 2 ದಿನ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಸೊ ಒಣಗಿರುವಂತಹ ಒಂದು ಕಾಯಿನ ನಾನು ನೋಡಿ ಈ ಥರ ಒಣಗಿಸಬೇಕು. ಫಸ್ಟು ಕಾಯಿ ಒಡೆದಿರ್ತೀವಿ, ಕಾಯಿ ಒಳಗಳು ತುಂಬ ಇರುತ್ತೆ ಮನೆಯಲ್ಲಿ. ಸೊ ಅದನ್ನು ಯೂಸ್ ಮಾಡೋಷ್ಟೊತ್ತಿಗೆ ಪೂರ್ತಿ ಡ್ರೈ ಆಗಿರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ನೋಡಿ ಈ ಥರ ನಾವು ಚಿಪ್ಪನ್ನು ನೋಡಿ ಈ ಥರ ಕಾಯಿ ಹೋಳಿರುತ್ತಲ್ಲ, ಚಿಪ್ಪಿನ ಸಮೇತನೇ ನಾನು ಇದನ್ನು ಆಚೆ ಬಿಸಿಲಿಗೆ ಒಂದು 2 ದಿನ ಚೆನ್ನಾಗಿ ಒಣಗಕ್ಕೆ ಬಿಟ್ಟಿದ್ದೆ. ನೋಡಿ ಈ ಥರ ಫುಲ್ಲು ಒಣಗಿರಬೇಕು. ಸೊ ಆಗ ಈ ಒಂದು ಸ್ವೀಟ್ ಮಾಡಿದ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈಗ ಬೇಕು ಅಂದರೆ ನೀವು ಮೇಲ್ಗಡೆ ಇರೋವಂಥ ಕಪ್ಪು ಇದೆಯಲ್ಲ, ಸೊ ಅದನ್ನು ಕೂಡ ತೆಗೆದು ಕೂಡ ನೀವು ಈ ಒಂದು ಸ್ವೀಟನ್ನು ಮಾಡ್ಕೋಬೋದು. ಇಲ್ಲಾಂದರೆ ಹೀಗೆ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ತಯಾರಿಸ್ಕೋಬೋದು. ತುಂಬಾ ಬೇಗ ಆಗುತ್ತೆ. ನೋಡಿ ಈ ಥರ ಒಣಗಿರೋವಂತಹ ಒಂದು ಕಾಯಿನ ತಗೊಂಡು ನೋಡಿ ಈ ಥರ ಡ್ರೈ ಆಗಿರುವಂತಹ ಕಾಯಿ ಹೋಳನ್ನು ತಗೊಂಡು ನಾನು ಈ ಥರ ಕಟ್ ಮಾಡಿ ಈಗ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಖರ್ಜೂರನ ತಗೊಂಡಿದ್ದೀನಿ. ಡೇಟ್ಸ್ ಹೇಳ್ತೀವಲ್ಲ, ಸೊ ಅದನ್ನು ನೋಡಿ ನಾನು ಅದರಲ್ಲಿರುವಂಥ ಒಂದು ಬೀಜನೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇಲ್ಲಿ. ನೋಡಿ ಬೇಕು ಅಂದರೆ ನೀವು ಸಮ ಕೂಡ ತಗೊಳ್ಬೋದು. ಅದೇ ಕಾಯಿ ಎಷ್ಟು ತಗೋತೀರೋ ಅಷ್ಟು ನೋಡಿಕೊಂಡು ನೀವು ಅದರಷ್ಟೇ ಖರ್ಜೂರ ಕೂಡ ತಗೋಬೋದು. ಅಥವಾ ನೀವು 1 ಕಪ್ಪು 2 ಕಪ್ ಕೂಡ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ನಾನು ಖರ್ಜೂರ ಹಣ್ಣನ್ನು ಕೂಡ ಈ ಥರ ಉದ್ದುದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಇದನ್ನು ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಸೊ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಫಸ್ಟು ನೋಡಿ ಈಗ ನಾನು ಒಂದು ಜಾರ್ ತೊಗೊಳ್ತಾ ಇದ್ದೀನಿ. ಸೊ ಈ ಜಾರಿಗೆ ಇವಾಗ ನಾವು ಕಟ್ ಮಾಡಿರೋವಂತಹ ಕಾಯಿಯ ಪೀಸ್ಗಳಿದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ನಾವು ಹೇಗಿದ್ರೂ ಗ್ರೈಂಡ್ ಮಾಡಬೇಕು ಅಂತ ಹೇಳಿ ನಾನು ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಈ ಥರ ಈಗ ಕಾಯಿ ಪೀಸಸ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟು ಒಂದು ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಂಬರೋಣ. ನೋಡಿ ಈ ರೀತಿ ಪೌಡರ್ ಮಾಡಿದ್ದೀನಿ, ಸ್ವಲ್ಪ ಪೌಡರ್ ಮಾಡಿದ್ದೀನಿ ಅಷ್ಟೇ ನಾನು. ನಂತರ ಇದೇ ಜಾರಿಗೆ ನಾವು ಡೇಟ್ಸನ್ನು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಎರಡನ್ನೂ ಒಂದೇ ಸಲ ಹಾಕೋದ್ರಿಂದ ಕಾಯಿ ಬೇಗ ಪೌಡರ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಸೆಕೆಂಡು ನಾವು ಗ್ರೈಂಡ್ ಮಾಡಿ ನಂತರ ಡೇಟ್ಸ್ ನಾವು ಈ ಖರ್ಜೂರ ಹಣ್ಣನ್ನು ಹಾಕ್ಕೊಂಡ್ರೆ ಖಂಡಿತ ಅದು ಬೇಗ ಪೌಡರ್ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಇಷ್ಟಿದ್ರೆ ಸಾಕು. ನೋಡಿ ಕಾಯಿ ಮತ್ತು ಖರ್ಜೂರ ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ಇವೆರಡನ್ನು ಕೂಡ ಒಂದು ಬೌಲಿಗೆ ಫಸ್ಟು ಹಾಕ್ಕೊಳ್ಳೋಣ. ನಾವು ಪೌಡರ್ ಮಾಡಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸಲ ನಾನು ಈಗ ಜಾರಿಗೆ ಹಾಕ್ಕೊಂಡು ಮತ್ತೆ ಪೌಡರ್ ಮಾಡ್ಕೊಂಬರ್ತೀನಿ ಕಾಯಿ ಮತ್ತು ಖರ್ಜೂರನ. ನೋಡಿ ಹೀಗೆ ಈಗ ಪೌಡರ್ ಆಗಿರೋವಂಥದ್ದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಈಗ ಮತ್ತೊಂದನ್ನು ಕೂಡ ನಾನು ಪೌಡರ್ ಮಾಡ್ಕೊಂಬಂದು ಈ ಬೌಲಿಗೆ ಹಾಕ್ಕೊಳ್ತೀನಿ. ಸೊ ಬೌಲ್ ಸ್ವಲ್ಪ ಚಿಕ್ಕದಾಯಿತು, ಹಾಗಾಗಿ ಇದನ್ನು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಸೊ ನೀವು ತಗೋಬೇಕಾದ್ರೇ ಸ್ವಲ್ಪ ದೊಡ್ಡ ಬೌಲನ್ನು ತಗೊಂಡ್ರೆ ಬೇಗ ಅದು ಮಿಕ್ಸ್ ಮಾಡೋದಕ್ಕೂ ಕೂಡ ನಿಮಗೆ ಸರಿ ಆಗುತ್ತೆ. ಈಗ ನೋಡಿ ಎರಡನ್ನೂ ಕೂಡ 2 ಸಲ ರುಬ್ಬಿ ನಾನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಳೋಣ. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಹೀಗೆ ಈ ಏಲಕ್ಕಿ ಪೌಡರ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಕೇವಲ ನೀವು ತೆಂಗಿನಕಾಯಿ ತುಂಬ ಸಲ ಈಗ ಹೊಡೆದು ನಾವು ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಅದು ಹಬ್ಬ ಇರುತ್ತೆ, ಯಾವುದೋ ವಾರಗಳಲ್ಲಿ ಹೀಗೆ ಇದ್ದಾಗ ಖಂಡಿತ ಈ ರುಚಿಯಾಗಿರುವಂತಹ ಒಂದು ಸ್ವೀಟನ್ನು ಮಾಡಿ ನೀವು ಇದನ್ನು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಕೂಡ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲಾದರೂ ಆಚೆ ಹೋಗ್ತಿದ್ದಾಗ ಮಾಡಿಕೊಂಡು ಕೂಡ ನೀವು ತಗೊಂಡು ಹೋಗ್ಬೋದು. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಒಂದು ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಕೇವಲ 3 ಇಂಗ್ರೀಡಿಯೆಂಟ್ಸಲ್ಲಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ. ಸೊ ಇದಕ್ಕೆ ನಾನು ಇವಾಗ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ 3/4 ಕಪ್ ಸಕ್ಕರೆಗೆ ನಾನು 1/4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ಬೇಕು ಅಂತಂದರೆ ಜಾಸ್ತಿ ನಿಮಗೆ ಸಕ್ಕರೆ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಸ್ವೀಟ್ ಆಗಿರಲಿ ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ, ಅಥವಾ ನೀವು ಸ್ಕಿಪ್ ಮಾಡ್ಬೋದು. ಅಥವಾ ಸಕ್ಕರೆ ಬೇಡ ಅನ್ನೋದಾದರೆ ಖಂಡಿತ ನೀವು ಬೆಲ್ಲ ಉಪಯೋಗಿಸಿ ಕೂಡ ಈ ಸ್ವೀಟನ್ನು ಮಾಡ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ 1 ಕಪ್ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 1 ಕಪ್ ತಗೊಂಡಿದ್ದೀನಿ ಇವಾಗ. ಸೊ 3/4 ಕಪ್ ಫಸ್ಟ್ ತಗೊಂಡಿದ್ದೆ, ಮತ್ತೆ ಸ್ವಲ್ಪ ಸಪ್ಪೆ ಆಗ್ಬೋದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸೊ ಟೋಟಲ್ ಆಗಿ 1 ಕಪ್ ಸಕ್ಕರೆ ಹಾಗೆ 1 ಕಪ್ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಸೊ ಈ ರೀತಿ ಸಕ್ಕರೆ ಕರಗಬೇಕು ನೋಡಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ನೀಟಾಗಿ ಕರಗಿ ನಮಗೆ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಪಾಕ ಬರೋ ಹಾಗೆ ನೋಡಿ, ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಈ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಈಗ ಕರೆಕ್ಟಾಗಿದೆ ಇದು ನೋಡಿ, ಒಂದೆಳೆ ಬರ್ತಾ ಇದೆ ಅಲ್ವಾ. ಸೊ ಈ ರೀತಿ ಇದ್ದರೆ ಸಾಕಾಗುತ್ತೆ, ಕರೆಕ್ಟಾಗಿ ಆಗಿದೆ ಪಾಕ ಅಂತ ಹೇಳಿ. ನೀವು ಬೇಕು ಅಂದರೆ ಏಲಕ್ಕಿ ಪೌಡರ್ನ ಇಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿಗೆ ಕೂಡ ನಾನು ಏಲಕ್ಕಿ ಪೌಡರ್ನ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಬೇಕು ಅಂದರೆ ಪಾಕ ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ನಂತರ ಈಗ ಪಾಕನ ನಾನು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಪಾಕನೂ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಪಾಕನ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೋಡಿಕೊಂಡು ಪಾಕನ ಹಾಕ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಅದು ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಬರ್ಫಿ ಥರ ಬರೋದಿಲ್ಲ, ಅಥವಾ ನಿಮಗೆ ಯಾವುದೇ ಸ್ವೀಟ್ ಥರ ಅದು ಕಾಣೋದೇ ಇಲ್ಲ. ಸೊ ಹಾಗಾಗಿ ಹಲ್ವಾ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಾವು ಈಗ ತಗೊಂಡಿರೋ ಅಳತೆ ಪ್ರಕಾರ ಇದು ಕರೆಕ್ಟಾಗಿ ಆಗುತ್ತೆ ನಮಗೆ. ಸೊ ಈಗ ಪೂರ್ತಿ ನಾನು ಪಾಕನ ಹಾಕ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ಮೆತ್ತಗೆ ಇರಲಿ, ಜಾಸ್ತಿ ಡ್ರೈ ಆಗೋವರೆಗೂ ನೀವು ಪಾಕನ ಹಾಕಬೇಡಿ. ಸ್ವಲ್ಪ ಮೆತ್ತಗೆ ಇರಬೇಕು, ಯಾಕೆಂದರೆ ಅದು ಒಣಗೋದ ಮೇಲೆ ಮತ್ತೆ ಫುಲ್ ಡ್ರೈ ಆಗಿಬಿಡುತ್ತೆ. ಆವಾಗ ಗಟ್ಟಿ ಆಗಿದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಸಾಫ್ಟಾಗಿರಬೇಕು. ಸೊ ಇವಾಗ ನಾನು ಒಂದು ಬರ್ಫಿ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ, ಈ ಥರ ಮಿಕ್ಸ್ ಮಾಡಿದ ನಂತರ ಬರ್ಫಿ ಟ್ರೇಗೆ ಹಾಕ್ಕೊಳ್ಳೋಣ ಈ ಸ್ವೀಟನ್ನು. ನೀವು ಬೇಕೆಂದರೆ ಇದನ್ನು ಲಾಡು ಥರ ಕೂಡ ಕಟ್ಟಿ ಅದನ್ನು ಕೂಡ ನೀವು ತಿನ್ಬೋದು. ಹೇಗೆ ಬೇಕೋ ಹಾಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಈ ಸ್ವೀಟು ಆ ರೀತಿ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಟ್ರಯಾಂಗಲ್ ಶೇಪಲ್ಲಿ ಬೇಕು ಅಂದರೆ ಖಂಡಿತ ಆ ಥರ ಕೂಡ ನೀವು ಇದರಲ್ಲಿ ಕಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಒಂದು 10 ನಿಮಿಷ ನಾನು ಆಚೆ ರೆಸ್ಟಿಗೆ ಇಟ್ಟಿದ್ದೆ. ನಾನು ಫ್ರಿಡ್ಜಲ್ಲಿ ಏನೂ ಇಟ್ಟಿಲ್ಲ, ಆಚೆ ಕೂಡ ಇಟ್ಟಿದ್ದೀನಿ. ಒಂದು 10 ನಿಮಿಷ ಆದ ನಂತರ ಚೆನ್ನಾಗಿ ಇದು ಡ್ರೈ ಆಗಿರುತ್ತೆ. ಸೊ ನಂತರ ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸಲ ಕಟ್ ಮಾಡಿ ನೀವು 10 ನಿಮಿಷ ಇಡಬೇಕಾಗುತ್ತೆ. ಮತ್ತೆ ಸ್ವಲ್ಪ ಸೆಟ್ ಆಗೋದಕ್ಕೆ ಒಂದು 10 ನಿಮಿಷ ಬೇಕು, ನಂತರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತೆಂಗಿನಕಾಯಿ ಇದ್ದರೆ ಸಾಕು, ರುಚಿಯಾದ ಈ ಸ್ವೀಟನ್ನು ಖಂಡಿತ ತಯಾರಿಸ್ಬೋದು. ಕೋಕೋನಟ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ನಾನು ಒಂದು ಬಾಕ್ಸಿಗೆ ಹಾಕಿ 1 ತಿಂಗಳವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ, ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್.